ಇಷ್ಟಪಟ್ಟೆ ಮದುವೆ ಆಗಿದೆ ಅಂತಂದರೆ ಯಾರಿಗೂ ಅದನ್ನು ಕಟ್ ಮಾಡ್ಕೋಬೇಕು ಅನ್ನೋ ಥರ ಯಾರ್ದೂ ಇರಲ್ಲ. ಬಟ್ ಕೆಲವೊಂದು ಪರಿಸ್ಥಿತಿಗಳು ಏನು ಮಾಡಿಬಿಡುತ್ತೆ, ಅಂದ್ಕೊಂಡಿದ್ದನ್ನು ಉಲ್ಟಾ ಮಾಡಿಬಿಡುತ್ತೆ. ಇವಾಗಲೂ ಯು ಗೈಸ್ ಆರ್ ಫ್ರೆಂಡ್ಸ್? ವಿತ್ ಸೋ ಮಚ್ ದಟ್ ಯು ಹವ್ ಸೀನ್, ಸದ್ಯಕ್ಕೆ ಇಫ್ ಐ ಹ್ಯಾವ್ ಟು ಆಸ್ಕ್ ದಟ್ ಕ್ವೆಶ್ಚನ್, ಏನು ಹುಡುಕ್ತಾ ಇದ್ದಾರೆ ಚಂದನ್ ಫ್ರಮ್ ಲೈಫಲ್ಲಿ ಇವಾಗ ನೆಮ್ಮದಿ. ಮ್ಯೂಸಿಷಿಯನ್ಸ್ ಅಂದರೆ ಎಮೋಷ್ನಲಿ ಭಾಳ ಡಿಫ್ರೆಂಟ್ ಪೀಪಲ್ ಅವರು. ಹೌದು. ವಾಟ್ ಇನ್ಸ್ಪೈರ್ಡ್ ಯು ಟು ಗೆಟ್ ದಟ್ ಟ್ಯಾಟೂ ಚಂದನ್? ಚಾರ್ಲಿ ಚಾಪ್ಲಿನ್ ಅವರು ಅವ್ರದ್ದು ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ಆ ಟೈಮಲ್ಲಿ ಎಲ್ಲರಿಗೂ ನಗಿಸಿದ್ರು. ಅವ್ರು ತುಂಬ ಕಷ್ಟದಲ್ಲಿದ್ದರು, ಬಟ್ ಆದ್ರೂ ಹಿ ವಾಂಟೆಡ್ ಟು ಗಿವ್ ಸಮಥಿಂಗ್ ಟು ಪೀಪಲ್ ಟು ಮೇಕ್ ದೆಮ್ ಲಾಫ್. ಲೈಫಲ್ಲಿ ನೀವು ತುಂಬ ಹತ್ತಿದ್ದು ಒಂಟಿಯಾಗಿ? ತುಂಬ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದ ಮೇಲೆ ಡ್ರೀಮ್ಸ್ ತುಂಬ ದೊಡ್ಡದಿದೆ, ಬಟ್ ಅಚೀವ್ ಮಾಡೋಕ್ಕಾಗ್ತಾಯಿಲ್ಲ, ವಾಪಸ್ ಹೋಗ್ಬಿಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಆ ಟೈಮಲ್ಲಿ ಬಂದ ಹಾಳಾಗೋದೆ. ಕರೆಕ್ಟ್. ಅದೇ ಟೈಮ್ ಜನ ಟೈರ್ಗೆಲ್ಲ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಿದ್ದಾರೆ ನನ್ನ ವಿರುದ್ಧ ಅಂತ. ಒಂದು ದೊಡ್ಡ ಜಿಲ್ಲೆಯ ಜನರನ್ನ ನನ್ನ ಮೇಲೆ ಉಲ್ಟಾ ಎತ್ತು ಕಟ್ಟೋ ಅಂತಹ ಒಂದು ಪ್ರಯತ್ನಗಳು ನಡೀತು ಆ ಟೈಮಲ್ಲಿ. ಈ ಪ್ರಶ್ನೆ ನಾನು ಕೇಳ್ತಾ ಇಲ್ಲಪ್ಪ, ನಮ್ಮ ಜನಗಳ ಪರವಾಗಿ ನಾನು ಕೇಳ್ತೀನಿ, ಇಲ್ಲ ನಂಗೆ ಹೊಡಿತಾರೋರು. ಏನು? ವಾಟ್ ಇಸ್ ಯರ್ ರಿಲೇಶನ್ಶಿಪ್ ಸ್ಟೇಟಸ್ ರೈಟ್ ನೌ? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.